ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನು ಲಾಸ್ಟ್ ಮಂತು ಡೈಲಿ ಮಿಸ್ ಮಾಡದೆ ವ್ಲಾಗ್ಸ್ ಹಾಕ್ತಿದ್ದೆ, ಅಂದರೆ ಯಾವುದಾದ್ರೂ ವಿಡಿಯೋ ಹಾಕ್ತಿದ್ದೆ. ಸೊ ಚೆನ್ನಾಗಿ ವ್ಯೂಸ್ ಆಗ್ತಿತ್ತು, ಆಮೇಲೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಿದ್ರು. ಆಮೇಲೆ ನಾನು ಹೇಳಿದ್ದೆ ಕತೆ ಹೇಳ್ತೀನಿ ಈ ತಿಂಗಳಿಂದ ಅಂತ. 2 ಕತೆ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ನನಗೆ ಹೇಳೋದಕ್ಕೆ ಮನಸ್ಸು ಬರಲಿಲ್ಲ, ಅಷ್ಟು ಬೇಜಾರಾಗಿತ್ತು. ಒಂದು ವಾರದಿಂದ ನಿಜ ಹೇಳಬೇಕಂದ್ರೆ CET ರಿಸಲ್ಟ್ ಬಂದಾಗಿಂದನೂ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡೋದು ಅಥವಾ ಗೂಗಲಲ್ಲಿ ಸರ್ಚ್ ಮಾಡೋದು, 65K ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ತುಂಬ ಚೆನ್ನಾಗಿದೆ ಅಂತ ಹುಡ್ಕೋದಿದೆ ಆಗಿತ್ತು. ತಲೆಗೆ ಏನಾದರೂ ಹಾಕೋಬಿಟ್ರೆ ಬೇರೆ ಏನೂ ಗಮನ ಬರೋದೇ ಇಲ್ಲ. ನಿಜ ಹೇಳಬೇಕಂದ್ರೆ ನನ್ನ ಮನೇಲಿ ಏನೂ ಸರಿಯಾಗಿ ಕೆಲಸನೇ ಮಾಡಿಲ್ಲ, ಸರಿಗೆ ಪಾತ್ರೆ ತೊಳಿತಿಲ್ಲ, ಸರಿಗೆ ಬಟ್ಟೆ ಹೋಗಿತಿಲ್ಲ. ಅದಿರಲಿ, ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೂ ಬೇಜಾರಾಗ್ತಿತ್ತು. ಅಷ್ಟು ಸುಮ್ಮನೆ ಫೋನ್ ಹಿಡ್ಕೊಳ್ಳೋದು, ಸುಮ್ಮನೆ ಸರ್ಚ್ ಮಾಡೋದು, ಸುಮ್ಮನೆ ಲೀಸ್ಟ್ ಮಾಡ್ಕೊಳ್ಳೋದು ಇದೇ ಆಗಿತ್ತು. ಇವಾಗ ಸ್ವಲ್ಪ ಅದು ಕಮ್ಮಿ ಆಗಿದೆ, ಒಂದಷ್ಟು ಕಾಲೇಜ್ ಚೂಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ಮಂತ್ ನನಗೆ ಫೈನಾನ್ಷಿಯಲಿ ತುಂಬ ಹಿಂಸೆ ಆಗೋಯಿತು. ಸಂಘಗಳು ಕಟ್ಟೋಕ್ಕೂ ಕೂಡ ಸ್ವಲ್ಪ ಕಷ್ಟ ಆಯಿತು. ಬಟ್ ಇವತ್ತಿಂದ, ಅಂದರೆ ಈ ಮಂತಿಂದ ನಾನು ಅರ್ನಿಂಗ್ಸ್ ಶುರು ಮಾಡಿದ್ದೀನಿ, ಅಂದರೆ ಟ್ಯೂಷನ್ ಶುರು ಮಾಡಿದ್ದೀನಿ. ಜೊತೆಗೆ ಹೂ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಇವಾಗ ಒಂದು 4-5 ದಿನದಿಂದ 100 ಗ್ರಾಮ್ ಸಿಗ್ತಿದೆ. ಆಮೇಲೆ ಒಂದು 1/4 kg ಅಥವಾ 300 ಗ್ರಾಮ್ ಮೇಲ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಮೇಲೆ ಸ್ವಲ್ಪ ಸರಿ ಹೋಗ್ಬೋದೇನೋ. ಮುಂದೆ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮುಂದೆ ಡೈಲಿ ಮಿಸ್ ಮಾಡದೆ ಅಪ್ಲೋಡ್ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ನಿಮ್ಮ ಪ್ರೀತಿ ಇದ್ದಷ್ಟು ನಾನು ಪ್ರತಿದಿನ ಏನು ಮಾಡ್ತೀನಿ ಅಥವಾ ನನ್ನ ಲೈಫಲ್ಲಿ ಏನು ಅನುಭವಗಳಾಗುತ್ತೆ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಯಾವಾಗಲೂ ಹೇಳ್ತಿರ್ತೀನಿ, ಹೂ ಗಿಡ ಚೆನ್ನಾಗಿ ಬರುತ್ತೋ ಇಲ್ವೋ, ಈ ಮಳೆ ಬಂದಮೇಲಂತೂ ಕಳೆ ತುಂಬಾ ಬಂದಿದೆ. ಮೊದಲೆಲ್ಲ ನಾನೇ ಕಿತ್ಕೊತಿದ್ದೆ, ಸ್ವಲ್ಪ ಇದ್ದಾಗಲೇ ಕಿತ್ಕೊತಿದ್ದೆ. ಬಟ್ ಇವಾಗ ನನಗೆ ಬೆನ್ನು ನೋವು ತುಂಬ ಜಾಸ್ತಿ ಆಗಿದೆ. ನಾನು ಹೇಳಿದ್ದೆ ಅಲ್ವ ನಂಗೆ ಬೆನ್ನು ನೋವು ಇದೆ ಅಂತ. ಇವಾಗಂತೂ ತುಂಬ ಜಾಸ್ತಿ ಆಗಿದೆ. ಈ ಕೆಲಸದ ನಡುವೆ ಈ ಕಳೆ ಎಲ್ಲ ಕಿತ್ಕೊಂಡೆಲ್ಲ ಮಾಡೋದಕ್ಕಾಗಲ್ಲ. ಇವತ್ತು ಆಳುಗಳು ಬಂದಿದ್ದಾರೆ. ತುಂಬ ದಿನದಿಂದ ಹೇಳ್ತಿದ್ದೆ ಬಂದು ಕಿತ್ಕೊಡಿ ಅಂತ, ಬರ್ತಾನೆ ಇರಲಿಲ್ಲ. ಕೊನೆಗೆ ನಮ್ಮ ಅತ್ತೆಗೆ ಹೇಳಿದೆ. ನಮ್ಮ ಅತ್ತೆ ಮಾತು ಸ್ವಲ್ಪ ಕೇಳ್ತಾರೆ, ಯಾಕಂದರೆ ಅತ್ತೆಗೆ ಗದ್ದೆಗೆಲ್ಲ ಹೋಗ್ತಿರ್ತಾರಲ್ವ. ಸೊ ಅವ್ರ ಮಾತು ಕೇಳಿ ಇವತ್ತು ಬಂದಿದ್ದಾರೆ. ನೋಡಿ, ಇವತ್ತೆಲ್ಲ ಕಳೆ ಕಿತ್ತಿದ್ದಾರೆ. ಎಷ್ಟೆಲ್ಲ ಹುಲ್ಲಿತ್ತು ನಾನು ಮುಂಚೆ ತೋರಿಸಿದ ವಿಡಿಯೋದಲ್ಲಿ. ಇವಾಗ ನೋಡಿ, ಒಂದು ಕಳೆನೂ ಇಲ್ಲದೆ ಇರೋ ಹಾಗೆ ಕಿತ್ತಿದ್ದಾರೆ. ಆದರೆ ಇನ್ನೊಂದು ಸಲ ಅಥವಾ 2 ಸಲ ಮಳೆ ಬಂದುಬಿಟ್ರೆ ಮತ್ತೆ ಹೇಗಿತ್ತೋ ಕಳೆಗಳು, ಹುಲ್ಲು ಎಲ್ಲ ಬೆಳೆಯುತ್ತೆ. ಬರೀ ಕಳೆ ಗಿಡಗಳಾದರೆ ಕಿತ್ತು ಹಾಕ್ಬಿಡ್ಬೋದು ನಾನೇ, ಆದರೆ ಗರಿಕೆ ಎಲ್ಲ ಬರುತ್ತೆ. ಗರಿಕೆ ಎಲ್ಲ ಕೀಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಗುಲಾಬಿ ಗಿಡದಲ್ಲಿ ನಾನು ಮೊದಲೇ ತೋರಿಸಿದ್ದೆ, ಗಿಡಕ್ಕೆ ತುಂಬ ಹೂ ಬಿಟ್ಟಿದೆ ಅಂತ. ಕಿತ್ಕೊಂಡ ಮೇಲೂ ಮತ್ತೆ ಮೊಗ್ಗು ಬಂದು ಹೂ ಬಿಟ್ಟಿದೆ. ನೋಡಿ, ಇದು ಐಶು ಬಿಟ್ಟಿರೋ ರಂಗೋಲಿ. ಅವರ ಅವ್ವಂಗೆ, ಅಂದರೆ ಅವ್ವ ಅಂತಲೇ ಅಂತಾಳೆ ಅವ್ರ ಅಜ್ಜಿನ, ಅವ್ರ ಅವ್ವಂಗೆ ಪ್ರತಿ ಶುಕ್ರವಾರ ಬುಧವಾರ ವಾರ ಮಾಡ್ತಾರೆ. ಇವಳೇ ಹೋಗಿ ರಂಗೋಲಿ ಬಿಟ್ಕೊಡೋದು. ಲಾಸ್ಟ್ ವಿಡಿಯೋದಲ್ಲೆಲ್ಲ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಆ ವಿಡಿಯೋದಲ್ಲಿದೆ, ಅದನ್ನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಐಶು ಹೇಗೆ ರಂಗೋಲಿ ಬಿಡ್ತಾಳೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನೀರು ಬಂದಿತ್ತು, ಸೊ ಎಲ್ಲ ಗಿಡಗಳಿಗೂ ನೀರು ಹಾಕಿದೆ. ನೀರು ಹಾಕ್ತಾ ವಿಡಿಯೋ ಮಾಡ್ಕೊಂಡು ಮಾತಾಡೋಣ ಅಂದ್ಕೊಂಡೆ, ಆದರೆ ನೀರೆಲ್ಲ ಹಾಕಿ ಬಂದು ನಾನು ಕೂತ್ಕೊಂಡು ಮಾತಾಡಿದ್ದು ಈ ವಿಡಿಯೋ ಶುರುವಲ್ಲ ಹಾಕಿದ್ದೀನಲ್ವ ಅದು. ಸೊ ಅದಕ್ಕೆ ನಾನು ಸ್ವಲ್ಪ ಸುಸ್ತು ಪಡ್ಕೊಂಡು ಮಾತಾಡೋ ಹಾಗಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾನಿವಾಗ ಹೂ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಂದು ಮಾತಾಡಿದ್ದದಕ್ಕೆ. ನೋಡಿ, ನಾನು ಮೊದಲೇ ಹೇಳ್ದಾಗೆ, ನಾನು ಮಾತಾಡುವಾಗ ಹೇಳಿದೆ ಅಲ್ವಾ, ಗಿಡದಲ್ಲಿ ಹೂ ತುಂಬ ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇವಾಗ ಸದ್ಯಕ್ಕೆ 4 ದಿನದಿಂದ 100 ಗ್ರಾಮ್ ಸಿಗ್ತಿದೆ. ಬಹುಶಃ ನಾಳೆಯಿಂದ 150 ಗ್ರಾಮ್ ಸಿಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಈ ಗಿಡಗಳಲ್ಲಿ ಫುಲ್ಲು ಗಿಡದ ತುಂಬ ಹೂ, ಅಂದರೆ ಮೊಗ್ಗೆಲ್ಲ ಬಂದರೆ 1 kg ಹತ್ತತ್ರ ಕುಯ್ಬೋದು. ಆವಾಗ ನನಗೆ ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀನಿ ಅಂತ ಅನಿಸುತ್ತೆ. ನೋಡಿ, ಗಿಡಗಳೆಲ್ಲ ಕತ್ತರಿಸಿದ್ರಲ್ವ, ಮರಗಳೆಲ್ಲ, ಅದು ಕುರುಹುಗಳು ಮಾತ್ರ ಇವಾಗ ಉಳ್ಕೊಂಡಿರೋದು. ಕಳೆ ಎಲ್ಲ ಕಿತ್ತು ಒಂದು ಕಡೆ ಗುಡ್ಡೆ ಮಾಡಿದ್ದೀವಿ. ಇವಾಗೇನೋ ತೋಟ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಸ್ವಲ್ಪ ದಿನ ಹಾಗೆ ನೋಡಿ, ಮತ್ತೆ ಕಳೆ ಹಾಗೆ ಬರುತ್ತೆ. ನಾನು ಹೂ ಕೊಯ್ಯೋವಾಗ ಮತ್ತೊಂದು ಸಲ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಮುಂದೆ ಎಷ್ಟೇ ಕೆಲಸ ಇದ್ದರೂ ಡೈಲಿ ವ್ಲಾಗ್ಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಕಥೆಗಳು ಕೂಡ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಹೇಳುವಂತಹ ಕಥೆಗಳು ನಮ್ಮ ಸುತ್ತಮುತ್ತ ಇರುವಂತಹ ಜನಗಳದ್ದೇ ಆಗಿರುತ್ತೆ. ನನ್ನ ಹತ್ರ ಎಷ್ಟೋ ಜನ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ದಾರೆ. ಸೊ ಆ ರೀತಿಯ ಕಥೆಗಳಾಗಿರುತ್ತೆ. ಪ್ರತಿಯೊಬ್ಬರು ಕೇಳಲೇಬೇಕಾದಂತಹ ಕಥೆಗಳಾಗಿರುತ್ತೆ.
ನಿಂಬೆ ಗಿಡಗಳು ನಮ್ಮ ತೋಟದಲ್ಲಿ 3 ಗಿಡ ಇವೆ. ಒಂದೊಂದು ನಿಂಬೆಹಣ್ಣು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ದಪ್ಪ ದಪ್ಪವಾಗಿದೆ. ಗಜನಿಂಬೆ ಅಂತಾರಲ್ಲ ಆ ಥರ ನಿಂಬೆಹಣ್ಣು ಗಿಡ ಇದು. ನಾನು ಹೇಳುವಂತಹ ಕತೆಗಳನ್ನ ಕೇಳೋದಕ್ಕೆ ನಿಮ್ಗೆ ಇಷ್ಟ ಇದೆಯಾ? ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.